ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪಡ್ಡು ಮಾಡೋಕ್ಕೆ ನಾನು ಅಕ್ಕಿನೇ ಹಾಕಿರಲಿಲ್ಲ. ಅದಕ್ಕೋಸ್ಕರ ದಿಢೀರಂತ ಪಡ್ಡು ಮಾಡಬೇಕಲ್ವಾ, ಅದಕ್ಕೆ ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ಅವಲಕ್ಕಿನ ನೀಟಾಗಿ ನೋಡಿಬಿಟ್ಟು ತೊಳೆದು ನೆನೆಹಾಕಬೇಕಾಗುತ್ತೆ. ತೊಳೆದಿರುವಂಥ ಅವಲಕ್ಕಿಗೆ ನಾನು ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ನೆನೆ ಹಾಕಿ 10 ನಿಮಿಷ ಇಡಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಕಾಲಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಬೆರೆಸ್ಕೊಂಡೆ ನಾನು. ಏಕೆಂದರೆ ಮೊಸರು ಒಂಚೂರು ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ನೀರನ್ನ ಬೆರೆಸ್ಕೊಂಡು ಇದನ್ನು ಕಾಲಿಸಿ ಇಡ್ತಾಯಿದ್ದೀನಿ. 10 ನಿಮಿಷ ನೆಂದರೆ ಸಾಕು. 10 ನಿಮಿಷಕ್ಕೆಲ್ಲ ನೀರೆಲ್ಲ ಎಳ್ಕೊಂಡು ಗಟ್ಟಿಯಾಗಿರುತ್ತೆ ಅವಲಕ್ಕಿ. ಅವಲಕ್ಕಿನ ಯಾರು ಇಷ್ಟಪಡಲ್ವೋ ಅವರು ಈ ಥರ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ಮಕ್ಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈ ರೆಸಿಪಿ. ಬೇಗ ಕೂಡ ಆಗುತ್ತೆ, ನಮಗೂ ಕೆಲಸ ಬೇಗ ಬೇಗ ಮುಗಿಯುತ್ತೆ. ನಾನು ಇವಾಗ ಚಿರೋಟಿ ರವೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ರವೆ ಇರುತ್ತೋ ಆ ರವೆನ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸಣ್ಣ ರವೆ ಇಲ್ಲ ಚಿರೋಟಿ ರವೆ ಬೇಕಾಗುತ್ತೆ. ನಮ್ಮನೆ ಚಿರೋಟಿ ರವೆ ಇರೋದ್ರಿಂದ ನಾನು ಚಿರೋಟಿ ರವೆನೇ ತೊಗೊಂಡು ನೆನೆ ಹಾಕ್ತಾಯಿದ್ದೀನಿ. ಅದನ್ನು ಬೇಗನೆ ಆಗುವಂಥ ತಿಂಡಿ, ಮನೇಲಿ ಏನೂ ಇಲ್ದಲೇ ಇದ್ದಾಗ ಆರಾಮಾಗೆ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪಿತ್ತು, ಅದನ್ನೇ ಹಾಕಿದ್ದಲ್ಲ. ಇವಾಗ ರುಬ್ಬಿ ಬ್ಯಾಟರ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇದಕ್ಕೆ ಹಚ್ಚಿರುವಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇವಾಗ ಹಸಿಮೆಣಸಿಕಾಯಿನೂ ಕೂಡ ಹಾಕೋಬೋದು. ಕ್ಯಾರೆಟ್ ಇರಲಿಲ್ಲ, ಕ್ಯಾರೆಟ್ ಹಾಕೋಣ ಅಂತಂದರೆ ಅದಕ್ಕೋಸ್ಕರ ಹಾಕಿಲ್ಲ. ನೀವು ನಿಮ್ಮ ಮನೇಲಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಸಿಮೆಣಸಿಕಾಯಿ ಎಲ್ಲ ಹಾಕಿಲ್ಲ, ನಮ್ಮ ಹುಡುಗರು ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ಚಟ್ನಿ ಬೇರೆ ಮಾಡ್ತೀನಲ್ಲ, ಚಟ್ನಿ ಒಳಗಡೆ ಇರುತ್ತೆ ಅಂತ ಇಷ್ಟೇ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ನೋಡಿ, ದಿಢೀರ್ ಅಂತ ಮಾಡೋ ಅಂಥ ಪಡ್ಡು ರೆಡಿ ಆಯಿತು. ಇದನ್ನು ನಾವು ಸ್ಟವ್ ಮೇಲೆ ಹಾಕಿಟ್ರೆ ಪಡ್ಡು ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಒಂದು ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು. ನಾವು ಅಕ್ಕಿನ ರುಬ್ಬ ಥರ ಬರಲ್ಲ, ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ನೀಟಾಗಿ ಬರುತ್ತೆ. ನೋಡಿ, ಇದಾಗಿದೆ. ಅದೇ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡಿ, ಪಡ್ಡು ರೆಡಿಯಾಗಿದೆ. ಪಡ್ಡು ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ನೀವು ಮನೇಲಿ ಮಾಡ್ಕೊತೀನಿ. ಏನು ಮಾಡ್ತಿದ್ದೀಯ ಮಗಳೇ? ಅಡುಗೆ ಸಾಮಾನು ಇಟ್ಕೊಂಡು ನನ್ನ ಮಗಳು ಆಟ ಆಡ್ತಾಳೆ. ಇವಾಗ ನಮಗೆಲ್ಲರಿಗೂ ಅಡುಗೆ ಮಾಡಿ ಇಕ್ತಾಳೆ. ಏನು ಅಡುಗೆ ಮಾಡ್ತೀಯಮ್ಮ? ಮುದ್ದೆ ಅನ್ನ, ಮೊಟ್ಟೆ ಅನ್ನ ಮಾಡ್ತೀಯಾ? ಎಷ್ಟೊತ್ತಾಗ್ಬೋದು? ಹೊಟ್ಟೆ ಬೇರೆ ಹಸಿತಾ ಇದೆ. ಬೇಗ ಬೇಗ ಮಾಡಿದ್ರೆ ಊಟ ಮಾಡ್ಬೋದು. ಎಷ್ಟೊತ್ತಾಗುತ್ತೆ ಹೇಳು? ಇನ್ನೂ ಲೇಟ್ ಆಗುತ್ತೆ ಅಡುಗೆ. ಇನ್ನು ಈಗ ಅನ್ನಕ್ಕಿಟ್ಟಿದ್ಯಾ? ಈಗ ಅನ್ನಕ್ಕಿಟ್ಟೋದು ಬೇಯೋದು ಯಾವಾಗ? ನಾವು ಊಟ ಮಾಡೋದು ಯಾವಾಗ? ಓ, ಚಿಕನ್ನು ಮಾಡಿದ್ದೀರಾ? ಏನು ಮಾಡ್ತಾಯಿದ್ದ ಬೇಕು ನೋಡಲ್ಲಿ, ನಿನ್ನ ಜೊತೆ ಹೆಂಗೆ ಆಡುತ್ತಲ್ಲಿ. ಈ ಕಡೆ ಬಿಡು, ಈ ಕಡೆ ಬಿಡು ಅದನ್ನು. ಏನೇನು ಜೋಡಿಸಿದ್ಯಾ? ಯಪ್ಪ, ಎಷ್ಟೊಂದು ಪಾತ್ರೆ ಸಾಮಾನು ಮಡಿಕೊಂಡಿದ್ಯಾ ನೀನು. ಹೌದು. ಈಗೇನು ತರಕ್ಕೆ ಹೋಗ್ತಿರೋದು? ನೋಡಿ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತೆಂಗಿನ ಚಿಪ್ಪು, ಕಾಯಿ ಚಿಪ್ಪು ಎಲ್ಲ ತೊಗೊಂಡು ಆಟಾಡ್ತಿದ್ವಿ. ಈಗ ಇವ್ರು ಹಿಂಗಲ್ಲ, ಪ್ಲಾಸ್ಟಿಕ್ಕಲ್ಲಿರೋ ವಸ್ತುಗಳು, ಸ್ಟೀಲ್ ಪಾತ್ರೆಗಳು ಎಲ್ಲ ಇಟ್ಕೊಂಡು ಆಟಾಡ್ತಾರೆ.
ಅವು ಕಲ್ಲು ಜೋಡಿಸ್ಕೊಬಿಟ್ಟು ಕಲ್ಲಲ್ಲೆಲ್ಲ ಮೇಲೆ ಇಟ್ಕೊಂಡು ಚಿಪ್ಪಲ್ಲೆಲ್ಲ ಮಾಡ್ತಾಯಿದ್ವಿ. ಇದು ನೋಡಿ ಸ್ಟವ್ ನೋಡಿ ಹೆಂಗಿದೆ. ಇಲ್ಲಿ ತುರಿಯೋದಕ್ಕೆ ಸ್ಪೂನು. ತುರೆ ಮಾಡಿ ಏನಮ್ಮ, ಏನು ಸ್ನ್ಯಾಕ್ಸಾ? ಓ ಇದೇ ಊಟನಾ? ನೀನು ಮಾಡಿರೋ ಥರ ಇಲ್ಲ. ಹಾಂ, ಬಿಸ್ಕೆಟು ಚಾಕ್ಲೇಟು ಕೊಟ್ಟರೆ ಇದೇ ಸ್ನ್ಯಾಕ್ಸು, ಇದೇ ಊಟ. ಇಲ್ಲಿ ನೀನು ಮಾಡಿರೋದು ಕೊಡು, ನೀನು ಮಾಡಿರೋದು ಕೊಡಮ್ಮ. ಚಿಕನ್ ಮಾಡಿದ್ದೀನಿ, ಮೊಟ್ಟೆ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ ಅಂದಲ್ಲ, ಅದನ್ನು ಕೊಡು ಬೇಗ. ಹೊಟ್ಟೆ ಸಿತೈತೆ. ಇದು ಬೇಡ ನನಗೆ, ಬಿಸ್ಕೆಟ್ ಬೇಡ, ಚಾಕ್ಲೇಟ್ ಬೇಡ. ಅಲ್ಲಿ ನೋಡಲ್ಲ ಬೇಕು ನೋಡಿ ಹೆಂಗೆ ಎಲ್ಲ ಕೆಡಿಸ್ತಾ ಇರೋದು. ಎಲ್ಲ ಕೆಡಿಸ್ಬಿಡ್ತಾ. ಇದು ಮುದ್ದೆನಾ? ಇದು ಅನ್ನ, ಇದು ಚಿಕನ್ ಸಾರು. ಚಿಕನ್ ಸಾರು, ಮೊಟ್ಟೆ, ಅನ್ನ. ನೋಡಿ ಯಾರೆಲ್ಲ ಊಟ ಮಾಡಿಲ್ವ ಇನ್ನೂ ಬಂದು ಊಟ ಮಾಡಿ. ಎಷ್ಟು ಚೆನ್ನಾಗೈತೆ. ಚಿಕನ್ ಸಾರು, ಅನ್ನ, ಮುದ್ದೆ ಎಲ್ಲ ಮಾಡೋಳೆ ನನ್ನ ಮಗಳು. ಮುದ್ದೆ ಜೊತೆಗೆ ಅದು. ಥ್ಯಾಂಕ್ ಯು. ನೋಡಿ ಇವಾಗ ಇದನ್ನು ನಾನು ತಿಂತೀನಿ, ತಿಂದ್ಬಿಟ್ಟು ಟೇಸ್ಟ್ ಮಾಡ್ತೀನಿ ಹೆಂಗಿರುತ್ತೆ ಅಂತ. ನನಗಂತೂ ಇದನ್ನು ತಿನ್ಬೇಕಂತೆ ನಾನೀಗ. ಸೂಪರ್ ಆಗಿದೆ, ಸೂಪರ್. ಇನ್ನು ಪರವಾಗಿಲ್ಲ. ಇನ್ನೊಂದು ಥರ ತೊಗೊಬಿಟ್ಟು ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿದ್ದಾಳೆ. ಸುಮ್ಮನೆ ಆಸೆ ಪಡ್ತಾಳೆ, ತಿನ್ನೋದಿಲ್ಲ. ಏನಾದ್ರು ಬರ್ತಡೇ ಮಾಡಿ ಬರೀ ತಿನ್ಬಾರೆ. ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಪೇ ಮಾಡಿಬಿಟ್ಟು ಬರ್ತಡೇ ಮಾಡ್ಕೋಬೋದು ಆರಾಮಾಗಿ. ಇದು ನಮ್ಮನೆ ತವಿಯೇ ಇರೋದು, ಒಂದು ಸ್ವಲ್ಪ ದೂರ ಅಷ್ಟೇ ಡಿಫ್ರೆನ್ಸ್. ಇಷ್ಟು ದೊಡ್ಡದು ಫ್ರೆಂಡ್ಸ್ ನೋಡಿ. ತಿನ್ಬಿಡು ಬೇಗ ಬೇಗ. ತೊಗೊಂಡಿರೋದೆಲ್ಲ ಹಂಗೆ ಐತೆ, ಏನು ತಿಂದೇ ಇಲ್ಲ. ನಾನು ನನ್ನ ಮಗಳು ವಾಕ್ ಮಾಡೋಣ ಅಂತ ಬಂದ್ವಿ. ಇದು ನೋಡಿ ಡಿಗ್ರಿ ಕಾಲೇಜ್ ರೋಡು. ಡಿಗ್ರಿ ಕಾಲೇಜ್ ರೋಡಲ್ಲಿ ಬಂದಿದ್ದೀನಿ. ಇಲ್ಲಿ ಕಾಣ್ತಿರೋದೇ ಡಿಗ್ರಿ ಕಾಲೇಜು. ನೋಡಿ ಹೇಳಿಲ್ವ, ಅಲ್ಲಿ ನೋಡಲ್ಲ ಆಟ ಆಡ್ತವ್ರೆ ನೋಡಿ. ನನ್ನ ಮಗನ್ನ ಅಲ್ಲೆಲ್ಲ ಹುಡುಕ್ತೆ, ಇಲ್ಲಿ ಆಟ ಆಡ್ತಾವನೆ. ಒಳಗಡೆ ಫೀಲ್ಡ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೊಂದೈತೆ ಹಾಸ್ಟೆಲ್ಲು. ಮುಂದಕ್ಕೆ ಹಂಗೆ ಜರುಗುತ್ತಮ್ಮ, ಅದು ಪೈಪಲ್ಲಿ ಕಟ್ಟಿರೋದಷ್ಟೇ ಅದು. ಹಿಂಗನ್ನು ಜೋರಾಗಾಡು, ಜರಿಕೊಂಡು ಮುಂದೆ ಬರುತ್ತದು ಜೋರಾಗಾಡಿದ್ರೆ.
ನೋಗ್ತಂಗೆ ಜರುಗ್ತಾ ಇತ್ತು. ನೋಡಿ ಇಲ್ಲೊಂದು ಹುಣಸೆ ಮರ ಆಯಿತು, ಹುಣಸೆಕಾಯಿಗಳು ಎಷ್ಟೊಂದು ಬಿಟ್ಟವೆ. ಅರೆ ಏನು ಮಾಡೋದು, ಕಿತ್ಕೊಂಡು ಹೋಗೋಣ ಅಂದರೆ ಸಿಗೋದೇ ಇಲ್ಲ. ಅಯ್ಯೋ ಇಲ್ಲೆಲ್ಲನೂ ಒಂಥರ ಆಗ್ಬಿಟ್ಟವೆ ಕಾಯಿ. ಸಿಗಲ್ಲ. ನನ್ನ ಮಗಳು ಹಠ ಮಾಡ್ತಿದ್ಲು, ಅಮ್ಮ ನನಗೆ ಹುಣಸೆಕಾಯಿ ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳಿಗೋಸ್ಕರ ಒಂದು ಎರಡೆರಡು ಕಿತ್ಕೊಡೋಣ ಅಂತಂದ್ಬಿಟ್ಟು ಹುಡುಗರೆಲ್ಲ ಆಟ ಆಡ್ತಿದ್ವು. ಅವು ಕಡ್ಡಿ ತಗೊಂಡು ಬಂದು ಗಿಡಕ್ಕೆಲ್ಲ ಬಡಿತಾವೆ. ಹಂಗೂ ಜಾಸ್ತಿ ಬಡಿದ್ರೆ ಎಲ್ಲ ಕಾಯೆಲ್ಲ ಕೆಳಗಡೆ ಬಿದ್ದೋಗುತ್ತೆ, ಎಲೆ ಎಲ್ಲ ಬೀಳುತ್ತೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಕೀಳಕ್ಕೆ ಹೋಗಲಿಲ್ಲ. ಒಂದು ಎರಡೆರಡು ಕಿತ್ಕೊಂಡು ಬಂದ್ವಿ. ಅದನ್ನೇ ನನ್ನ ಮಗಳು ಚಪ್ಪರಿಸ್ಕೊಂಡು ತಿಂತಿದ್ಲು. ಅದು ಎಷ್ಟು ಉಳಿಯುತ್ತೋ ಏನೋ, ಆರು ತಿಂತಾ ಇದ್ಲು. ಆಮೇಲೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ತುಂಬ ನ್ಯಾಚುರಲಾಗಿ ವಿಡಿಯೋ ಮಾಡಾಕಿದ್ದೀನಿ, ಯಾವುದೂ ಕೂಡ ಎಡಿಟ್ ಮಾಡಾಕಿಲ್ಲ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.